Hi, this is Chaitanya. Welcome back to my YouTube channel, Chaitanya Vlogs. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮ್ಯಾಂಗ್ಳೂರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸುಕ್ಕ ಮಾಡ್ತಾರೆ. ಒಂದೊಂದು ಮನೇಲಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ನಾನು ತೋರಿಸ್ಕೊಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮಾಡಬೇಡಿ. ತುಂಬಾನೇ ಸಪೋರ್ಟ್ ಮಾಡಿ ಆ್ಯಂಡ್ ಬನ್ನಿ ಲೆಟ್ಸ್ ಗೆಟ್ ಇಟ್. ಸೊ ನಾನಿವತ್ತು ಹಾಫ್ kg ಚಿಕನ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ಫ್ರೆಶ್ ಕಟ್ ಚಿಕನ್ ಅಲ್ಲ, ಇದು ಫ್ರೋಝನ್ ಚಿಕನ್. ಐ ನೋ ಇದು ಒಳ್ಳೆಯದಲ್ಲ, ಬಟ್ ನನಗೆ ಬೇರೆ ಚಿಕನ್ ಸಿಕ್ಕಿರಲಿಲ್ಲ, ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು 500 kg ಚಿಕನ್ ಇದೆ. ಸೊ ನಾನು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ದೊಡ್ಡ ಪೀಸಸ್ ಇದೆ. ಸೊ ನೀವು ನಿಮಗೆ ಯಾವ ಥರ ಪೀಸಸ್ ಬೇಕೋ ಆ ಥರ ಕಟ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಲೆಟ್ ಸ್ಟಾರ್ಟ್ ದ ಮಸಾಲ. ಸೊ ನಾನು ಮಸಾಲ ಮಾಡೋ ಮುಂಚೆ ಏನು ಮಾಡ್ತೀನಿ ಅಂದರೆ, ತೆಂಗಿನಕಾಯಿ ನಾನು ತುರಿದಿಟ್ಕೊಂಡಿರಲಿಲ್ಲ. ಸೊ ಈ ಥರ ಕಟ್ ಮಾಡಿದ್ದೀನಿ. ಅದಕ್ಕೆ ಮಿಕ್ಸಿಯಲ್ಲಿ ಒಂದು ರೌಂಡ್ ತಿಕ್ಕಿಸಿ ಅದನ್ನು ಒಂದು ಫೈನ್ ಪೇಸ್ಟ್ ಮಾಡೋಂಗಿಲ್ಲ, ಸ್ವಲ್ಪ ದೊಡ್ಡ ಪೀಸಸ್ ಥರ ಗ್ರೈಂಡ್ ಮಾಡಬೇಕು. ಸೊ ನೋಡಿ ಎಷ್ಟು ಗ್ರೈಂಡ್ ಮಾಡ್ಕೋಬೇಕು ಈ ಥರ. ಸೊ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ತವಾಗೆ. ಇದೀನಿ ಮಾಡೋಣ. ಯೂಶ್ವಲಿ ನಾವು ಇದಕ್ಕೆ ಬ್ಯಾಡಿಗೆ ಮೆಣಸು ಯೂಸ್ ಮಾಡ್ತೀವಿ. ಈಗ ನನ್ನ ಹತ್ರ ಬ್ಯಾಡಿಗೆ ಮೆಣಸು ಇಲ್ಲ, ಸೊ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಸೊ 2 ಸ್ಪೂನ್ಸ್ 2.5 ಸ್ಪೂನ್ಸ್ ಅಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಇದು ಕೊತ್ತಂಬರಿ ಬೀಜ, ಇದು 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಮತ್ತು ಗಾರ್ಲಿಕ್ ಇದೊಂದು 3ರಿಂದ 4. ಮತ್ತು ಇದಕ್ಕೆ ಏನು ಹಾಕಬೇಕು ಅಂದರೆ ಮೇಥಿ ಹಾಕ್ಕೋಬೇಕು, ಮೇಥಿ ಬೀಜ. ಸೊ ಇದೂ ಜಾಸ್ತಿ ಅಲ್ಲ, ಇಷ್ಟೇ, ಒಂದು ಕಾಲು ಚಮಚದಷ್ಟು ಮೇಥಿ. ಸೊ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಈ ಥರ ಫೈನ್ ಪೇಸ್ಟ್ ಹಾಕೋವರೆಗೂ ನಾವು ಗ್ರೈಂಡ್ ಮಾಡ್ಕೋಬೇಕು. ಸೊ ಇದನ್ನ ನಾನು ಸೈಡಲ್ಲಿ ಇಟ್ಕೊಬಿಡ್ತೀನಿ. ಸೊ ನಾನೀಗ ಫಸ್ಟ್ ಒಂದು ಸ್ಮಾಲ್ ಆನಿಯನ್, ಒಂದು ಟೊಮ್ಯಾಟೊ, ಒಂದು ಆನಿಯನ್ ಮತ್ತು ಈ ಸೊಪ್ಪು ಕರಿ ಲೀವ್ಸ್. ಸೊ ಇದು 3 ಬೇಕು ನನಗೆ. ಸೊ ಇದನ್ನ ದೊಡ್ಡ ಪೀಸಾಗಿ ಕಟ್ ಮಾಡಬೇಕು, ಏನು ಸಣ್ಣ ಬೇಡ, ಜಸ್ಟ್ ಬಿಗ್ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು. ಸೊ ನಾನು ಈ ಮಡಿಕೆ ತೊಗೊಂಡಿದ್ದೀನಿ. ಮಣ್ಣಿನ ಇದರಲ್ಲಿ ಮಾಡಿದರೆ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಕೊಕೊನಟ್ ಆಯಿಲಲ್ಲೇ ಟೇಸ್ಟ್ ಜಾಸ್ತಿ ಬರುತ್ತೆ. ಸೊ ಸ್ವಲ್ಪ ಹೀಟ್ ಆದ ತಕ್ಷಣ ನಾವೇನು ಮಾಡಬೇಕು, ಇದಕ್ಕೆ ಒಗ್ಗರಣೆ, ಸೊಪ್ಪು ಹಾಕ್ಕೋಬೇಕು. ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ.
ಸೊ ಚಿಕನ್ ಹಾಕ್ತೆ ನಾನು. ಚಿಕನ್ ಹಾಕಿದಾದ್ಮೇಲೆ ಸ್ವಲ್ಪ ಹಲ್ದಿ, ನಾನು ಪೇಸ್ಟ್ ಮಾಡಿರೋ ಮಸಾಲ ಇದೆಯಲ್ಲ ಅದರ ಹಾಕ್ತೀನಿ. ಸೊ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಉಪ್ಪು ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಈ ಹುಳಿ ನೀರನ್ನ ರೆಡಿ ಮಾಡಿದ್ದೀನಿ. ಸೊ ಸುಮ್ಮನೆ ಈ ಹುಣಸೆ ಹಣ್ಣು ಇದೆಯಲ್ಲ ಅದನ್ನ ನೀರಲ್ಲಿ ಹಾಕಿ ಸ್ವಲ್ಪ ನೀರು ಥರ ಮಾಡ್ಕೋಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ಹುಣಸೆ ಹಣ್ಣು ಗ್ರೈಂಡ್ ಮಾಡುವಾಗ ಹಾಕ್ಕೋಬೋದು. ಬಟ್ ನಾನು ನೀರು ಥರ ಮಾಡ್ಕೊಂಡು ಹಾಕ್ತೀನಿ. ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕು ಅಂತ. ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ ನಾನೀಗ. ಚಿಕನ್ ಕುಕ್ ಹಾಕ್ತಾಯಿದೆ. ಸೊ ಅಷ್ಟರಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇದು ಲಾಸ್ಟಿಗೆ ನಾವು ಎಲ್ಲ ಕುಕ್ ಆಗಿ ನಾವು ಕೊಕೊನಟ್ ಎಲ್ಲ ಹಾಕಾದ್ಮೇಲೆ ಇದನ್ನ ಸುಮ್ಮನೆ ಮೇಲೆ ಗಾರ್ನಿಷ್ಗೆ ಹಾಕಿ. ಸೊ ನಾನೇನು ಪ್ರೋ ಕುಕ್ ಅಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್ ಕುಕಿಂಗ್. ಚಿಕನ್ ಎಲ್ಲ ಮಾಡ್ತೀನಿ, ಮ್ಯಾಂಗ್ಳೂರಿಯನ್ ಡಿಶಸ್ ಆ್ಯಂಡ್ ಫ್ಯೂ ಪಂಜಾಬಿ ಡಿಶಸ್, ಇಲ್ಲಾಂದರೆ ನಾರ್ತ್ ಇಂಡಿಯನ್ನೂ ಟ್ರೈ ಮಾಡ್ತೀನಿ. ಸೊ ನೋಡ್ಕೊಂಡು ನಂಗೆ ಮಾಡ್ಕೋಬೋದು. ಬಟ್ ಇದೆಲ್ಲ ಚಿಕನ್ ಸುಕ್ಕ ಎಲ್ಲ ಕೆಲವೊಂದು ಸಲ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ಟೇಸ್ಟೇ ನಂಗೆ ಗೊತ್ತಾಗಲ್ಲ ಏನಾಗಿದೆ ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್. ಆ್ಯಂಡ್ ನೀವು ಹೇಳಿ ನಿಮ್ಗೆ ಯಾವ ಮ್ಯಾಂಗ್ಳೂರಿಯನ್ ಡಿಶಸ್ ಇಷ್ಟ ಅಂತ ನಾನು ಟ್ರೈ ಮಾಡ್ತೀನಿ. ಲೈಕ್ ಫಿಶ್ ಇದೆ, ಫಿಶ್ ಮಸಾಲ ಫ್ರೈ, ಫಿಶ್ ಫ್ರೈ, ಮತ್ತು ಚಿಕನ್ ಗಸಿ, ಮತ್ತು ತುಂಬಾ ವೆರೈಟೀಸ್ ಇದೆ ಮ್ಯಾಂಗ್ಳೂರಿಯನ್. ಆ್ಯಂಡ್ ಪಂಜಾಬಿ ಬೇರೆ. ನಿಮ್ಗೆ ಯಾರಾದರೂ ಪಂಜಾಬಿ ಡಿಶಸ್ ಬೇಕಂತ ಹೇಳಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಚಿಕನ್ ಈಗ ಆಗಿದೆ. ಸೊ ಏನು ಮಾಡ್ತೀನಿ, ನಾನು ಇದು ತೊಳೆದಿರೋ ಏನು ಕೊಕೊನಟ್ ಇದೆಯಲ್ಲ, ಸೊ ಅದನ್ನ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮ್ಗೆ ಎಷ್ಟು ಡ್ರೈ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ತುಂಬಾ ಡ್ರೈ ಬೇಕಂದರೆ ಇನ್ನೂ ಕುಕ್ ಮಾಡಬೇಕು. ಮಸಾಲ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು. ಕೆಲವರಿಗೆ ಸ್ವಲ್ಪ ಗಶಿ ಅಂದರೆ ಸ್ವಲ್ಪ ಸೆಮಿ ಡ್ರೈ ಥರ ಬೇಕು ಅಂದರೆ ನೀವು. ಚಿಕನ್ ಸುಕ್ಕ ಈಸ್ ರೆಡಿ. ಈಗ ಲಾಸ್ಟಿಗೆ ಗಾರ್ನಿಷಿಂಗ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಸುಕ್ಕ ಈಸ್ ರೆಡಿ ಟು ಸರ್ವ್. ಬನ್ನಿ ನಾವು ಈ ಡಿಶ್ನ ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡಿಸೋಣ, ನೋಡೋಣ ಏನು ಹೇಳ್ತಾರೆ ಅಂತ. ಓಕೆನಾ? ಸ್ವಲ್ಪ ಕೊಡ್ತೀನಿ ಟೇಸ್ಟಿಗೆ. ಸ್ವಲ್ಪ ಕೊಡ್ತೀನಿ ನಾನು ಟೇಸ್ಟ್ಗೆ, ನೋಡೋಣ ಏನು ಹೇಳ್ತಾರೆ ಅಂತ. ಆಯಿತಾ? ಅವ್ರ ಕೆಲಸದಲ್ಲಿದ್ದಾರೆ. ಟೇಸ್ಟಿ ಚಿಕನ್ ಸುಕ್ಕ ಇಸ್ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಬಿಸಿ ಇದೆ. ಹೌ ಇಸ್ ಇಟ್? ಮಸಾಲ ಚೆನ್ನಾಗಿದೆ. ಉಪ್ಪು, ಖಾರ, ಹುಳಿ, ಸ್ವಲ್ಪ ಖಾರ, ಬಟ್ ಹುಳಿ ರೈಸ್ ಜೊತೆ ಕರೆಕ್ಟ್ ಆಗುತ್ತೆ ಇದು. ಓಕೆ, ಹುಳಿ ಕರೆಕ್ಟ್ ಆಗಿದೆ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಅಂತ ಹೇಳಿ ನನ್ನ ಚಾನಲ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಸಪೋರ್ಟ್ ಮಾಡಿ.
ಸಪೋರ್ಟ್ ಮಾಡಿ ಥ್ಯಾಂಕ್ ಯು